ಶ್ರೀರಾಮ್. ನಮಸ್ಕಾರ. ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ಈ ದಿನ ನಾನು ಈ ವಿಡಿಯೋದಲ್ಲಿ ತಮಗೆ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಬಗ್ಗೆ ಹೇಳಿಕೊಡ್ತಿದ್ದೇನೆ. ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಎಲ್ರಿಗೂ ತುಂಬಾ ಮುಖ್ಯ. ಈಗ ಯಾವುದೇ ಒಂದು ಫೀಲ್ಡಲ್ಲಿ ಹೋದ್ರೂ ಕಂಪ್ಯೂಟರ್ ನಾಲೆಡ್ಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ಬನ್ನಿ, ಇವತ್ತಿನ ತರಗತಿಯಲ್ಲಿ ನಾವು ಕಂಪ್ಯೂಟರ್ ಬೇಸಿಕ್ ಕೋರ್ಸ್ನಲ್ಲಿ ನಾವು ಫಸ್ಟ್ ಒನ್ ಆಗಿ ನೋಡೋದಾದರೆ ಕ್ಲಾಸ್ 1ನಲ್ಲಿ ಕಂಪ್ಯೂಟರ್ ಬೇಸಿಕ್ ಫಂಡಮೆಂಟಲ್ಸಲ್ಲಿ ನಾವು ಯಾವ್ಯಾವ ಟಾಪಿಕ್ಗಳನ್ನ ನೋಡ್ತಾ ಹೋಗ್ತೀವಿ ಅಂತಂದರೆ, ಬ್ರೀಫ್ ಹಿಸ್ಟ್ರಿ ಆಫ್ ಕಂಪ್ಯೂಟರ್, ಸೆಕೆಂಡ್ ಒನ್ ಈಸ್ ವಾಟ್ ಈಸ್ ಕಂಪ್ಯೂಟರ್, ಥರ್ಡ್ ಒನ್ ಈಸ್ ಕಂಪ್ಯೂಟರ್ ಫುಲ್ ಫಾರ್ಮ್, ಫೋರ್ತ್ ಒನ್ ಈಸ್ ವ್ಯೂ ಆಫ್ ಕಂಪ್ಯೂಟರ್, ಫ್ರಂಟ್, ಇನ್ಸೈಡ್, ಬ್ಯಾಕ್ ಸೈಡ್ ವ್ಯೂ ಆಫ್ ಕಂಪ್ಯೂಟರ್. ಹಾಗೆ ಕೊನೆಯದಾಗಿ ಇವತ್ತಿನ ಕ್ಲಾಸಿನ ಕೊನೆಯ ಟಾಪಿಕ್ ಆಗಿ ನಾವು ಕಾಂಪೋನೆಂಟ್ಸ್ ಆಫ್ ಕಂಪ್ಯೂಟರನ್ನು ನೋಡ್ತಾ ಹೋಗೋಣ. ಹಾಗಿದ್ರೆ ಬನ್ನಿ, ಮೊದಲನೇ ಟಾಪಿಕನ್ನು ಶುರು ಮಾಡೋಣ. ಬ್ರೀಫ್ ಹಿಸ್ಟ್ರಿ ಆಫ್ ಕಂಪ್ಯೂಟರ್. ಈ ಕಂಪ್ಯೂಟರನ್ನು ಮೊದಲನೇ ಬಾರಿಗೆ ಅಂದರೆ ಮಾಡರ್ನ್ ಕಂಪ್ಯೂಟರ್ ಈಸ್ ಇನ್ವೈಟೆಡ್ ಇನ್ 19th century ಬೈ ಚಾರ್ಲ್ಸ್ ಬ್ಯಾಬೇಜ್. ಈ ಆಧುನಿಕ ಕಂಪ್ಯೂಟರನ್ನು ನಾವು 19ನೇ ಸೆಂಚುರಿಯಲ್ಲೇ ಯಾರು ಕಂಡುಹಿಡಿದ್ರಪ್ಪ ಅಂತಂದರೆ ಚಾರ್ಲ್ಸ್ ಬ್ಯಾಬೇಜ್. ಇವರೇ ನೋಡಿ, ಇಲ್ಲಿದ್ದಾರಲ್ವ, ಇವರೇ ಚಾರ್ಲ್ಸ್ ಬ್ಯಾಬೇಜ್. ಇವರು 19th centuryಯಲ್ಲೇ ಕಂಪ್ಯೂಟರನ್ನು ಕಂಡುಹಿಡಿದವರು. ಇವರನ್ನು ನಾವು ಈಸ್ ನೌನ್ ಆ್ಯಸ್ ಫಾದರ್ ಆಫ್ ಕಂಪ್ಯೂಟರ್. ಇವ್ರನ್ನ ನಾವು ಕಂಪ್ಯೂಟರಿನ ಪಿತಾಮಹ ಎಂದು ಕರೆಯುತ್ತೇವೆ. ನೆಕ್ಸ್ಟ್, ನೀವು ಇಲ್ಲೊಂದು ಕ್ವಶನ್ ಕೇಳ್ಬೋದು, ಡೌಟ್ ಬರ್ಬೋದು ನಿಮಗೆ, 19th centuryಗಿಂತ ಮುಂಚೆನೇ ಕಂಪ್ಯೂಟರ್ ಇರಲಿಲ್ವಾ ಅಂತ ಕ್ವಶನ್ ಕೇಳ್ಬೋದು. 19th centuryಗಿಂತ ಮುಂಚೆನೇ ಕಂಪ್ಯೂಟರ್ ಇತ್ತು, ಆದರೆ ಅದನ್ನ ಯಾವ ರೀತಿ ನೋಡ್ತೀವಿ ಅನ್ನೋದನ್ನ ಒಂದೊಂದಾಗಿ ತಿಳ್ಕೊತಾ ಹೋಗೋಣ. ಹಾಗಿದ್ರೆ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ನಲ್ಲಿ ನಾವು ವ್ಯಾಕ್ಯೂಮ್ ಟ್ಯೂಬ್ನ ಬಳಸಿ ಕಂಪ್ಯೂಟರ್ನ ಯೂಸ್ ಮಾಡ್ತಾ ಇದ್ವಿ. ಯಾವಾಗಪ್ಪ ಅಂದರೆ 1946. ಅದೇ ರೀತಿ ಸೆಕೆಂಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ನ ನಾವು ಟ್ರಾನ್ಸಿಸ್ಟರ್, ಮೆಕ್ಯಾನಿಕಲ್ ಅಥವಾ ಟ್ರಾನ್ಸಿಸ್ಟರ್ನ ಯೂಸ್ ಮಾಡಿಕೊಂಡು, ಎಲೆಕ್ಟ್ರಾನಿಕ್ ಡಿವೈಸ್ನ ಯೂಸ್ ಮಾಡಿಕೊಂಡು ಕಂಪ್ಯೂಟರ್ನ ಬಳಸ್ತಾ ಬಂದ್ವಿ. ಯಾವಾಗ ಅಂದರೆ 1959ನಲ್ಲಿ. ಇಲ್ಲಿದೆ, ಕಾಣಿಸ್ತಿದೆ ಅಲ್ವಾ, ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ಥರ ಇದೆ ಸೆಕೆಂಡ್ ಜನ್ರೇಷನಲ್ಲಿ ಯೂಸ್ ಮಾಡಿದ್ದಂಥ ಟ್ರಾನ್ಸಿಸ್ಟರ್ಸ್ ಅಥವಾ ಎಲೆಕ್ಟ್ರಾನಿಕ್ ಡಿವೈಸಸ್ ಅಂತ ಹೇಳ್ಬೋದು. ನೆಕ್ಸ್ಟ್, ಥರ್ಡ್ ಜನ್ರೇಷನಲ್ಲಿ ನಾವು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ನ ಯೂಸ್ ಮಾಡಿಕೊಂಡು ಕಂಪ್ಯೂಟರ್ನ ಬಳಸ್ತಾ ಬಂದ್ವಿ. ಯಾವಾಗ ಅಂತಂದರೆ 1965ಯಲ್ಲಿ. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಅದೇ ರೀತಿ ಫೋರ್ತ್ ಜನ್ರೇಷನ್ನಲ್ಲಿ ನಾವು ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ನ ಯೂಸ್ ಮಾಡಿಕೊಂಡು ಕಂಪ್ಯೂಟರ್ನ ಬಳಸ್ತಾ ಬಂದ್ವಿ. ಯಾವಾಗ ಅಂದರೆ 1971 to 1985. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ಥರ ಇದೇ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಬೋರ್ಡ್ಸ್ನ ಯೂಸ್ ಮಾಡಿಕೊಂಡು ನಾವು ಕಂಪ್ಯೂಟರ್ನ ಬಳಸ್ತಾ ಬಂದ್ವಿ. ಅದೇ ರೀತಿ ಫಿಫ್ತ್ ಜನ್ರೇಷನ್ನಲ್ಲಿ ನಾವು ಮೈಕ್ರೋ ಪ್ರೊಸೆಸರ್ನ ಯೂಸ್ ಮಾಡಿಕೊಂಡು ಕಂಪ್ಯೂಟರ್ನ ಬಳಸ್ತಾ ಬಂದ್ವಿ. ಯಾವಾಗ ಅಂದರೆ 1985 ಆನ್ವರ್ಡ್ಸ್. ಅಂದರೆ ಪ್ರೆಸೆಂಟ್ಲಿ ಕೂಡ ನಾವು ಮೈಕ್ರೋ ಪ್ರೊಸೆಸರ್ನೇ ಯೂಸ್ ಮಾಡಿಕೊಂಡು ಕಂಪ್ಯೂಟರ್ನ ಯೂಸ್ ಮಾಡ್ತಾ ಬಂದ್ವಿ. ಅವು ನೋಡಲಿಕ್ಕೆ ಯಾವ ಥರ ಕಾಣಿಸ್ತಿದೆ ಅಂದರೆ ಬೇಸ್ಲಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದೇ ಥರನೇ ಕಂಪ್ಯೂಟರ್ನ ಈ ಥರನೇ ಯೂಸ್ ಮಾಡಿಕೊಂಡು ನಾವು ಕಂಪ್ಯೂಟರ್ನ ಬಳಸ್ತಾ ಬಂದ್ವಿ. ಇದಿಷ್ಟು ಹಿಸ್ಟ್ರಿ ಆಫ್ ದ ಕಂಪ್ಯೂಟರ್ ಆಗಿರುತ್ತೆ. ಆದರೆ ನೆಕ್ಸ್ಟ್ ನಾವು ವಾಟ್ ಈಸ್ ಕಂಪ್ಯೂಟರ್. ನೆಕ್ಸ್ಟ್ ಟಾಪಿಕ್ ಇಸ್ ವಾಟ್ ಈಸ್ ಕಂಪ್ಯೂಟರ್ ಅಂದರೆ ಏನು? ಕಂಪ್ಯೂಟರ್ ಅಂದರೆ ಏನಪ್ಪ ಅಂದರೆ, ಕಂಪ್ಯೂಟರ್ ಈಸ್ ಆನ್ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ ಟೇಕ್ಸ್ ಡಾಟಾ ಆ್ಯಸ್ ಇನ್ಪುಟ್ ಫ್ರಮ್ ಯೂಸರ್ ಆ್ಯಂಡ್ ಪ್ರೊಸೆಸ್ ದ ಡಾಟಾ ಅಂಡರ್ ದ ಸೆಟ್ ಕಂಡೀಷನ್ ಆಫ್ ಪ್ರೋಗ್ರಾಮ್ಸ್ ಆ್ಯಂಡ್ ಗಿವ್ಸ್ ದಿ ಔಟ್ಪುಟ್. ಅಂದರೆ ಕಂಪ್ಯೂಟರ್ ಅನ್ನೋದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ ಟೇಕ್ಸ್ ದಿ ಡಾಟಾ ಆ್ಯಸ್ ಇನ್ಪುಟ್. ನಾವು ಡಾಟಾನ ಇನ್ಪುಟ್ಟಾಗಿ ಕೊಡಬೇಕು. ಯಾರಿಂದ ಅಂದರೆ ಯೂಸರ್, ಯಾರು ಯೂಸ್ ಮಾಡ್ತಾ ಇರ್ತಾರಲ್ವ ಅವರಿಂದ ಒಂದು ಡಾಟಾನ ಇನ್ಪುಟ್ಟಾಗಿ ಕೊಟ್ಮೇಲೆ ಅದು ಪ್ರೊಸೆಸ್ ಮಾಡಿಕೊಂಡು ನಾವು ಯಾವುದು ಪ್ರೋಗ್ರಾಮ್ಸ್ನ ಸೆಟ್ ಮಾಡ್ಕೊಂಡಿರ್ತೀವಿ ಆ ಪ್ರೋಗ್ರಾಮಿನ ಮೂಲಕ ನಮಗೆ ಔಟ್ಪುಟ್ನ ಕೊಡ್ತಾ ಹೋಗುತ್ತೆ. ಫಸ್ಟು ಇನ್ಪುಟ್, ಪ್ರೊಸೆಸ್ ಆ್ಯಂಡ್ ಔಟ್ಪುಟ್. ಅಂದರೆ ಡಾಟಾನ ಇನ್ಪುಟ್ಟಾಗಿ ತಗೊಂಡು ಪ್ರೊಸೆಸ್ ಮಾಡಿ ನಮಗೆ ಔಟ್ಪುಟ್ನ ಕೊಡ್ತಾ ಹೋಗುತ್ತೆ. ನೀವು ಎಲ್ಲೇ ಹೋಗಲಿ, ಯಾವುದೇ ಕಂಪ್ಯೂಟರ್ ಯೂಸ್ ಮಾಡಲಿ, ಈ ಮೂರೇ ಪ್ರೊಸೆಸ್ಗಳು
ನಡೆಯೋದು. ಡಾಟಾನ ಇನ್ಪುಟ್ಟಾಗಿ ತೊಗೊಂಡು ಪ್ರೊಸೆಸ್ ಮಾಡ್ಕೊಂಡು ನಮಗೆ ಔಟ್ಪುಟ್ನ ಕೊಡ್ತಾ ಹೋಗುತ್ತೆ. ಎಕ್ಸಾಂಪಲ್ ಮೂಲಕ ನಮಗೆ ಹೇಳೋದಾದ್ರೆ ನಾವು ಮೆಸೇಜ್ನ ಮಾಡಬೇಕಂತಂದರೆ ಫಸ್ಟ್ ಏನು ಮಾಡ್ತೀವಿ, ಟೈಪಿಂಗ್ ಮಾಡ್ತೀವಿ. ಹೌದಾ, ಟೈಪಿಂಗ್ ಮಾಡಿಕೊಂಡು ಅದನ್ನ ಯಾರಿಗೆ ಕಳಿಸ್ಬೇಕು ಅಂತಿರ್ತೀವೋ ಅವ್ರ ನಂಬರ್ನ ಫೀಡ್ ಮಾಡಿಕೊಂಡು ಆ್ಯಡ್ ಮಾಡಿ ಆ ನಂಬರಿಗೆ ಕಳಿಸ್ಬೇಕಾಗಿರ್ತೈತೆ. ಕಳಿಸ್ಬೇಕಂದ್ರೆ ಅಂದರೆ ನಾವು ಹಂಗೆ ಹೋಗ್ಬಿಡುತ್ತಾ, ನಾವು ಟೈಪ್ ಮಾಡಿದ ತಕ್ಷಣ ಇಲ್ಲ ತಾನೇ ಸೆಂಡ್ ಮಾಡ್ತೀವಲ್ಲ, ಅದೇ ಅಲ್ಲಿ ಪ್ರೊಸೆಸ್ ಆಗುತ್ತೆ. ಪ್ರೊಸೆಸ್ ಆಗಿ ಯಾರಿಗೆ ಕಳಿಸಿರ್ತೀವಲ್ಲ ಅಲ್ಲಿ ಅವ್ರ ಹತ್ರ ಅದು ರಿಸೀವ್ ಆಗಿರುತ್ತೆ. ಅದೇನಾಗಿರುತ್ತೆ, ಔಟ್ಪುಟ್ ಆಗಿರುತ್ತೆ. ಕಂಪ್ಯೂಟರ್ ಅಂದರೆ ಏನಂತ ಗೊತ್ತಾಯ್ತಲ್ವಾ? ಓಕೆ, ನೆಕ್ಸ್ಟ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್ ಈಸ್ ಕಂಪ್ಯೂಟರ್ ಫುಲ್ ಫಾರ್ಮ್. ಕಂಪ್ಯೂಟರ್ ಫುಲ್ ಫಾರ್ಮ್ ಏನಪ್ಪ ಅಂದರೆ ಕಾಮನ್ಲಿ ಆಪ್ರೇಟಿಂಗ್ ಮಷೀನ್ ಪರ್ಪಸ್ಲಿ ಯೂಸ್ಡ್ ಫಾರ್ ಟೆಕ್ನಾಲಜೀಸ್ ಆ್ಯಂಡ್ ಎಜುಕೇಷನ್ ರಿಸರ್ಚ್. ಕಾಮನ್ನಾಗಿ ನಾವು ಕಂಪ್ಯೂಟರ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಿದ್ದೀವಿ ಅಂತ ನೋಡೋದಾದರೆ ಫಸ್ಟ್ ಒನ್ನು ಟೆಕ್ನಾಲಜೀಸ್. ಹೌದಾ, ಹಂಗಂದರೆ ಅನದರ್ ಒನ್ ಈಸ್ ಎಜುಕೇಷನ್ ಆ್ಯಂಡ್ ಅನದರ್ ಒನ್ ಈಸ್ ರಿಸರ್ಚ್. ಇವು 3 ವಿಭಾಗಗಳಲ್ಲಿ ಮೇನಾಗಿ ನಾವು ಕಂಪ್ಯೂಟರ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಹೌದಾ, ಗೊತ್ತಾಯ್ತಲ್ವ ಕಂಪ್ಯೂಟರ್ ಫುಲ್ ಫಾರ್ಮು. ನೆಕ್ಸ್ಟ್ ಟಾಪಿಕ್ ಈಸ್ ಫೋರ್ತ್ ಟಾಪಿಕ್, ವ್ಯೂ ಆಫ್ ಕಂಪ್ಯೂಟರ್. ನಾವು ಮೇನಾಗಿ 3 ವ್ಯೂಸ್ ಆಫ್ ಕಂಪ್ಯೂಟರ್ನ ನೋಡ್ತಾ ಹೋಗ್ತೀವಿ. ಫಸ್ಟ್ ಒನ್ ಈಸ್ ಫ್ರಂಟ್ ಸೈಡ್ ವ್ಯೂ ಆಫ್ ಕಂಪ್ಯೂಟರ್. ಫ್ರಂಟ್ ಸೈಡ್ ವ್ಯೂ ಆಫ್ ಕಂಪ್ಯೂಟರಲ್ಲಿ ಓವರಾಲಾಗಿ ನೋಡ್ತಾ ಹೋದರೆ ಕಂಪ್ಯೂಟರ್ ಯಾವ ರೀತಿ ಕಾಣಿಸುತ್ತೆ ಅಂದರೆ ನಮಗೆ ಈ ರೀತಿ ಕಾಣಿಸ್ತಾ ಇರುತ್ತೆ. ಹೌದಾ, CPU, ಮಾನಿಟರ್, ಮೌಸ್, ಕೀಬೋರ್ಡ್, ಸ್ಪೀಕರ್ಸ್, ಓವರಾಲ್ ವ್ಯೂ ಆಫ್ ಕಂಪ್ಯೂಟರ್. ಅದರಲ್ಲಿ ನಮಗೆ ಫ್ರಂಟ್ ಸೈಡ್ ವ್ಯೂ ಆಫ್ ಕಂಪ್ಯೂಟರಲ್ಲಿ ಯಾವ ರೀತಿ ಕಾಣಿಸ್ತಾ ಇರುತ್ತೆ, ಏನೇನು ಇರುತ್ತೆ, ಅದ್ರ ಪಾರ್ಟ್ಸ್ ಏನಿರುತ್ತೆ ಅಂತ ನೋಡ್ತಾ ಹೋದ್ನೆ ಅಂದ್ರೆ ಫಸ್ಟ್ ನಮಗಿಲ್ಲಿ ಕಾಣಿಸ್ತಿದೆ ಅಲ್ವ, ಪವರ್ ಬಟನ್, ಫ್ಯಾನ್ಸಿ ಲೈಟ್ಸ್, USB ಪಾರ್ಟ್, ಹೆಡ್ಫೋನ್ಸ್, ಮೈಕ್ರೋಫೋನ್ ಜಾಕೆಟ್ ಇವಿಷ್ಟು ಇರ್ತವೆ. ಹೌದಾ, ಬಲಭಾಗದಲ್ಲಿ. ಅದೇ ರೀತಿ ಎಡಭಾಗದಲ್ಲಿ ನೋಡೋದಾದ್ನೆ ಅಂದರೆ ನಮಗೆ DVD ಡ್ರೈವ್, ರಾಮ್, ಮೆಮರಿ ಕಾರ್ಡ್ ಸ್ಲಾಟ್ಸ್, ಫ್ಲಾಪಿ ಡ್ರೈವ್, ಏರ್ ವೆಂಟ್ಸ್, ಸೀಕ್ರೆಟ್ ಡೋರ್ಸ್ ಆರ ಕನೆಕ್ಟರ್ಸ್ ಇವಿಷ್ಟು ಇದು ಫ್ರಂಟ್ ಸೈಡ್ ವ್ಯೂ ಆಫ್ ಅ ಕಂಪ್ಯೂಟರ್ ಆಗಿರುತ್ತೆ. ಹಾಗಿದ್ರೆ ನೆಕ್ಸ್ಟ್ ನೋಡೋಣ ಇನ್ಸೈಡ್ ವ್ಯೂ ಆಫ್ ಕಂಪ್ಯೂಟರ್. ಇನ್ಸೈಡ್ ವ್ಯೂ ಆಫ್ ಕಂಪ್ಯೂಟರಲ್ಲಿ ನಮಗೆ ಏನೇನು ಕಾಣಿಸುತ್ತೆ ಅಂತ ನೋಡ್ತಾ ಹೋದ್ನೆ ಅಂದರೆ ಫಸ್ಟ್ ಒನ್ PSU ಅಂದರೆ ಪವರ್ ಸಪ್ಲೈ ಯೂನಿಟ್. ನೆಕ್ಸ್ಟ್ CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ರ್ಯಾಮ್ ಅಂದರೆ ರೀಡ್ ಆಕ್ಸೆಸ್ ಮೆಮೊರಿ. ನೆಕ್ಸ್ಟ್ ವಿಡಿಯೋ ಕಾರ್ಡ್, ಫ್ಯಾನ್, ಮದರ್ ಬೋರ್ಡ್, ಹಾರ್ಡ್ ಡ್ರೈವ್ ಇವೆಲ್ಲವೂ ಇನ್ಸೈಡ್ ವ್ಯೂ ಆಫ್ ಕಂಪ್ಯೂಟರ್ಸ್ ಆಗಿರುತ್ತೆ. ಈ ಒಂದು ಕಂಪ್ಯೂಟರ್ನ ಒಳಗಡೆ ಇವೆಲ್ಲ ಇರ್ತವೆ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ನೋಡೋದಾದರೆ ಬ್ಯಾಕ್ ವ್ಯೂ ಆಫ್ ಕಂಪ್ಯೂಟರ್. ಬ್ಯಾಕ್ ವ್ಯೂ ಆಫ್ ಕಂಪ್ಯೂಟರ್ನ ಎಡಭಾಗದಲ್ಲಿ ಬಲಭಾಗದಲ್ಲಿ ನೋಡ್ತಾ ಹೋದರೆ ಫ್ಯಾನ್ ಇರುತ್ತೆ, ಎಕ್ಸ್ಪೆನ್ಷನ್ ಸ್ಲಾಟ್ಸ್ ಇರುತ್ತೆ, ವೆಂಟ್ಸ್, ಪೆಟ್ಟೆ, ರೆಕ್ಯುಮುಲೇಟ್ಸ್ ಇಯರ್ಸ್ ಅವು ಈ ಸೈಡ್. ಅದೇ ರೀತಿ ಎಡಭಾಗದಲ್ಲೇ ನೋಡ್ತಾ ಹೋದರೆ ಪವರ್, ವೋಲ್ಟೇಜ್ ಸ್ವಿಚ್, ವಿಡಿಯೋ ಕನೆಕ್ಟರ್ಸ್. ನೆಕ್ಸ್ಟ್ ಒನ್ ಕನೆಕ್ಟರ್ಸ್. ಇಲ್ಲಿ ನೋಡ್ರಿ ಪವರ್ ಇರುತ್ತೆ ನಮಗೆ, ವೋಲ್ಟೇಜ್ ಸ್ವಿಚ್ ಇರುತ್ತೆ. ವೋಲ್ಟೇಜ್ ಕಂಪ್ಯೂಟರ್ನ ಆನ್ ಮಾಡಲಿಕ್ಕೆ ನಮಗೆ ವೋಲ್ಟೇಜ್ ಇದೆಯೋ ಇಲ್ಲೋ ಅಂತ ನೋಡ್ಕೋಬೋದು ಇಲ್ಲಿ ನಾವು. ನೆಕ್ಸ್ಟು ಯಾವುದೇ ಒಂದು ವಿಡಿಯೋ ಪ್ಲೇ ಮಾಡಬೇಕಂದ್ರೆ ನಾವು ವಿಡಿಯೋ ಕನೆಕ್ಟರ್ಸ್ ಮೂಲಕ ಕನೆಕ್ಟ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಹೋಗ್ಬೋದು. ಇದಿಷ್ಟು ವ್ಯೂ ಆಫ್ ಕಂಪ್ಯೂಟರ್ ಆಗಿರುತ್ತೆ. ಹಾಗಿದ್ರೆ ಲಾಸ್ಟ್ ಟಾಪಿಕ್ ಈಸ್ ಕಾಂಪೊನೆಂಟ್ಸ್ ಆಫ್ ಕಂಪ್ಯೂಟರ್. ಲಾಸ್ಟ್ ಟಾಪಿಕ್, ಇವತ್ತಿನ ತರಗತಿಯ ಲಾಸ್ಟ್ ಟಾಪಿಕ್ ಏನಪ್ಪ ಅಂದರೆ ಕಾಂಪೊನೆಂಟ್ಸ್ ಆಫ್ ಕಂಪ್ಯೂಟರ್ ಆಗಿರುತ್ತೆ. ಕಾಂಪೊನೆಂಟ್ಸ್ ಆಫ್ ಕಂಪ್ಯೂಟರಲ್ಲಿ ನಾವು ಮೇನ್ಲಿ ನೋಡೋದಾಯ್ತು ಅಂದರೆ ಫಸ್ಟ್ ಒನ್ ಈಸ್ ಹಾರ್ಡ್ವೇರ್, ಸೆಕೆಂಡ್ ಒನ್ ಈಸ್ ಸಾಫ್ಟ್ವೇರ್. ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅಂದರೆ ಏನು ಅಂತ ಮುಂದಿನ ತರಗತಿಯಲ್ಲಿ ಇನ್ಡೆಪ್ತಾಗಿ ತಿಳ್ಕೊಳ್ತಾ ಹೋಗೋಣ. ಈಗ ಒಂದು ಎಕ್ಸಾಂಪಲ್ ಕೊಡ್ತಾ ಹೇಳ್ತಾ ಹೋಗ್ತೀನಿ. ಹಾರ್ಡ್ವೇರ್ ಅಂದರೆ ಹಾರ್ಡ್ವೇರಲ್ಲಿ ನಾವು ಕೀಬೋರ್ಡ್, ಮೌಸ್, ಸ್ಪೀಕರ್, ಪ್ರಿಂಟರ್ ಆ್ಯಂಡ್ ಸ್ಕ್ಯಾನರ್ ಇವು ಅಂದರೆ ನಮಗೆ ಯಾವನ್ನ ಟಚ್ ಮಾಡೋಕ್ಕಾಗುತ್ತೋ ಅಂಥ ಅವುಗಳನ್ನು ನಾವು ಹಾರ್ಡ್ವೇರ್ ಡಿವೈಸಸ್ ಅಂತೇಳಿ ಕರಿತಾ ಹೋಗ್ತೀವಿ. ಹಾರ್ಡ್ವೇರ್ ಡಿವೈಸಸ್ ಅಂತೇಳಿ ಯಾವುದನ್ನು ಟಚ್ ಮಾಡೋಕ್ಕಾಗುತ್ತೋ ಆ ಥರದ್ದುಗಳನ್ನ ನಾವು ಹಾರ್ಡ್ವೇರ್ ಡಿವೈಸಸ್ ಅಂತ ಕರಿತೀವಿ. ಯಾವುದನ್ನ ಟಚ್ ಮಾಡೋಕ್ಕಾಗಲ್ವೋ ಅವುಗಳನ್ನ ನಾವು ಸಾಫ್ಟ್ವೇರ್, ಬರೀ ನೋಡಲಿಕ್ಕಾಗುತ್ತೆ ಟಚ್ ಮಾಡೋಕ್ಕಾಗಲ್ಲ ಅಂಥವುಗಳನ್ನ ನಾವು ಸಾಫ್ಟ್ವೇರ್ ಅಂತೇಳಿ
ಕರಿತಾ ಹೋಗ್ತೀವಿ. ಕೀಬೋರ್ಡ್ನು ಟಚ್ ಮಾಡ್ಬೋದು, ಹೌದಾ, ಮೌಸ್ ಟಚ್ ಮಾಡ್ಬೋದು, ಸ್ಪೀಕರ್ನ ಟಚ್ ಮಾಡ್ಬೋದು, ಪ್ರಿಂಟರ್ನ ಟಚ್ ಮಾಡ್ಬೋದು, ಅದೇ ರೀತಿ ಸ್ಕ್ಯಾನರ್ ಕೂಡ ಟಚ್ ಮಾಡ್ಬೋದು. ಇವೆಲ್ಲವೂ ಹಾರ್ಡ್ವೇರ್ ಡಿವೈಸಸ್ ಆಗಿರುತ್ತೆ. ಸಾಫ್ಟ್ವೇರಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್ ಅನ್ನು ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಆಗಿರುತ್ತೆ. ಆಪ್ರೇಟಿಂಗ್ ಸಿಸ್ಟಮ್ ನಾವು ಏನೇ ಒಂದು ಆಪ್ರೇಟ್ ಮಾಡಿದಾಗ ನಾವು ನೋಡ್ಬೋದು, ವಿನ ಟಚ್ ಮಾಡೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಅದೇ ರೀತಿ ಇವುಗಳನ್ನ ನಾವು ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಇನ್ನೊಂದು ಹೇಳೋದಾದರೆ ಕಂಪ್ಯೂಟರ್ ಲ್ಯಾಂಗ್ವೇಜಲ್ಲಿ ನಾವು ಲೈಕ್ ಸಿ ಪ್ಲಸ್ ಪ್ರೋಗ್ರಾಮ್ ಇವನ್ನ ನೋಡ್ಬೋದೇ ವಿನಃ ನಾವು ಟಚ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದಿಷ್ಟು ಇವತ್ತಿನ ತರಗತಿ ಇದಾಗಿರುತ್ತೆ. ನಾವು ಮುಂದಿನ ತರಗತಿಯಲ್ಲಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರನ್ನು ಇನ್ಡೆಪ್ತಾಗಿ ತಿಳ್ಕೊಂಡು ನೆಕ್ಸ್ಟ್ ತರಗತಿಯಲ್ಲಿ ಸಾಫ್ಟ್ವೇರ್ ಹಾರ್ಡ್ವೇರ್ ಬಗ್ಗೆ ಇನ್ಡೆಪ್ತಾಗಿ ತಿಳ್ಕೊಳ್ತಾ ಹೋಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ, ನಮ್ಮ ತರಗತಿಗಳನ್ನು ಪ್ರತಿದಿನ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಕ್ಲಾಸ್ಗಳನ್ನ ಕೇಳ್ತಾ ಇರಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.